ಶರಣ್ ಅಂತ ಹೇಳಿ ಬೆಂಗಳೂರಿಂದ ಅವರ ಜಾತಕದ ಪ್ರತಿಯನ್ನು ಕಳಿಸಿ ಪ್ರಸ್ತುತ ನನ್ನ ಗ್ರಹಸ್ಥಿತಿ ಹೇಗಿದೆ ಹೇಳಿ ಗುರುಗಳೇ, ಇನ್ನೊಂದು ನನ್ನ ಉದ್ಯೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಗುರುಗಳೇ ಅಂತ ಕೇಳಿದ್ದಾರೆ. ಪ್ರಸ್ತುತ ನಿಮ್ಮ ಅಂತ ಹೇಳಿದರೆ ಅದಕ್ಕೆ ಗೋಚಾರ ಅಂತ ಶಬ್ದ ಆಗುತ್ತೆ, ಅಥವಾ ಈಗ ಪ್ರಸ್ತುತ ನಡೆಯುವ ದಶಾಭುಕ್ತಿ ಅಂತ ಆಗುತ್ತೆ. ನಿಮಗೆ ಯಾವುದು ಬೇಕು ಅಂತ ನನಗೆ ಗೊತ್ತಿಲ್ಲ. ನೀವು ಕೇಳಿದ ಪ್ರಶ್ನೆಗೆ ಪ್ರಸ್ತುತದಲ್ಲ ಬಗ್ಗೆ ಹೇಳ್ತೇವೆ. ವರ್ತಮಾನ ಸ್ಥಿತಿ ಈಗ ಗೋಚಾರದಲ್ಲಿ ನಿಮ್ಮ ಮೇಷರಾಶಿಗೆ ದೇವರ ದಯೆ ಚೆನ್ನಾಗಿದೆ, ಗುರು ಅನುಕೂಲ ರಾಶಿಯಲ್ಲಿದ್ದಾನೆ. ಮೇಷರಾಶಿಗೆ ಮೇಷರಾಶಿ ಅಧಿಪತಿ ಮೇಷರಾಶಿಯಲ್ಲಿ ಸಂಚರಿಸ್ತಾ ಇದ್ದಾನೆ. ಆತ್ಮಬಲ ಮತ್ತು ನಿಮ್ಮ ಸಾಧನೆ ಮತ್ತು ನಿಮ್ಮ ಶ್ರಮ ಇದು ಚೆನ್ನಾಗಿದ್ದರೆ ನಿಮಗೆ ಇಷ್ಟಾರ್ಥ ಸಿದ್ಧಿಯಾಗುವ ಗೋಚಾರದಲ್ಲಿ ಒಳ್ಳೆಯ ಸಮಯಗಳು ಇದೆ ಅಂತ ಹೇಳ್ತೇವೆ. ಇನ್ನು ಏಕಾದಶ 11ನೇ ಭಾವದಲ್ಲಿ ಶನಿ ನೋಡುವುದರಿಂದ ಮೇಷರಾಶಿಯನ್ನು ನೀವು ಪ್ರಯತ್ನ ಮಾಡಿ ಅಂತಿಮ ಸಮಯದಲ್ಲಿ ಅದಕ್ಕೆ ಆಲಸ್ಯ ತೋರಿಸ್ತೀರಾ. ಅದರಿಂದ ಅದು ನಿಮಗೆ ಫಲಕಾರಿಯಾಗುವುದು, ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಹೋಗುವಂತಹ ಸಾಧ್ಯತೆಗಳಿದೆ. ಇನ್ನೊಂದು ಗೋಚಾರದಲ್ಲಿ ದ್ವಾದಶದಲ್ಲಿ ರಾಹು ಇದೆ. ಬೇರೆ ಬೇರೆ ರೀತಿಯ ಸಂಪಾದನೆ ಮಾಡಬೇಕು ಅಂತ ಹೇಳುವ ತವಕ ನಿಮ್ಮಲ್ಲಿರುವುದರಿಂದ ಹಣ ಕಳೆದುಕೊಳ್ಳುವ ಯೋಗವು ನಿಮ್ಮ ಪ್ರಸ್ತುತ ರಾಶಿಗೆ ಇದೆ. ಇದು ಗೋಚಾರ ಫಲ. ಇನ್ನು ನಿಮ್ಮ ಈಗಿನ ಉದ್ಯೋಗದ ವಿಷಯದಲ್ಲಿ ತಾವು ಕೇಳಿದ್ದೀರಾ. ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ, ಈಗ ಶುಕ್ರ ದಶ ಅಂತಿಮ ಸಂದರ್ಭದಲ್ಲಿದ್ದೀರಾ. ಯಾವಾಗ ಶುಕ್ರ ದಶೆ ಯಾವಾಗ ಶುಕ್ರ ದಶೆ ಎಂಡಾಗುವುದು ಅಂತ ನೋಡಿದರೆ 9/7/2026ಕ್ಕೆ ಶುಕ್ರ ಮಹಾರ್ದಶೆ ವಿರಾಮವಾಗಿ ನಂತರ ರವಿ ದಶೆ ಪ್ರಾರಂಭ ಆಗುತ್ತೆ. ಅದರಿಂದ ನೀವು ಜಾಗ್ರತೆಯಾಗಿರಬೇಕಾದಂತಹ ಸಮಯ ನೀವು 9/5/2025 ನಂತರ ಬರುವ ವರ್ಷ ಮೇ ತಿಂಗಳ ನಂತರ ಜಾಗೃತೆಯಾಗಿರಬೇಕು. ಅನಿರೀಕ್ಷಿತವಾದ ಕೆಲವು ನಷ್ಟ ಅಥವಾ ಅಪವಾದ ಅಥವಾ ನಿಮ್ಮ ಧೈರ್ಯದಲ್ಲಿ ನಿಮಗೆ ಅಸಮಾಧಾನವಾಗುವ ಘಟನೆ, ಇಂತಹ ಕೆಲವು ಅಸಮಾಧಾನದ ಫಲಗಳು ಒಂದು ಸಂಧಿ ಕಾಲದಲ್ಲಿ ಸಂಭವಿಸುತ್ತೆ ಅಂತ ಹೇಳಿದ್ದಾರೆ. ಅದರಿಂದ ಆವಾಗ ಶುಕ್ರಾದಿತ್ಯ ಸಂಧಿ ಅಂತ ನಾವು ಹೇಳ್ತೇವೆ ಒಂದು. ಇನ್ನು ಈಗ ನಿಮ್ಮ ಜಾತಕದ ಪ್ರಕಾರ ದುರಿತ ಅತಿ ದೋಷಗಳು ಅಂತ ನಾನು ಹೇಳುವುದಿಲ್ಲ. ಶುಕ್ರದಶ ಬುಧಭುಕ್ತಿ ನಡೆಯುವುದರಿಂದ ನೀವು ಈಗ ಪ್ರಸ್ತುತ ಪ್ರಯತ್ನ ಪಟ್ಟರೆ ಖಂಡಿತ ಈಗ ಉದ್ಯೋಗ ಕೈಗೆ ಬರುವಂತಹ ಯೋಗ ಇದೆ. ಪ್ರಯತ್ನ ಮಾಡಿ, ದುರ್ಗಾದೇವಿಗೆ ಹೆಚ್ಚಿನ ಪ್ರಾರ್ಥನೆಯನ್ನು ಮಾಡಿ, ಮನೆಯ ಮಾತಾಪಿತೃಗಳಿಗೆ ಆಶೀರ್ವಾದ ಪಡ್ಕೊಳ್ಳಿ. ನೀವು ನಿಮ್ಮ ಮಾತಿನಲ್ಲಿ ಸ್ವಲ್ಪ ವಿನಯ ಮತ್ತು ಭಾವನಾತ್ಮಕವಾದ ಶಬ್ದಗಳು ಇರಲಿ. ವಾಕ್ಕ್ಷೇತ್ರದಲ್ಲಿ ರಾಹು ಇರುವುದರಿಂದ ನಿಮ್ಮ ಜಾತಕದಲ್ಲಿ ಸ್ವಲ್ಪ ಈ ಕೆಲವು ನಿಮ್ಮ ಸ್ವಯಂಕೃತ ಗುಣಗಳು ನಿಮ್ಮ ಪಾಲಿಗೆ ಸ್ವಲ್ಪ ಅಸಮಾಧಾನ ಕೊಡಬಹುದು. ವಿದೇಶ ದೂರಸ್ಥಳ ಪ್ರಯಾಣ ಮಾಡುವ ಯೋಗಾದಿಗಳು, ದೂರದಲ್ಲಿದ್ದು ಉದ್ಯೋಗ ಮಾಡುವ ಯೋಗಗಳು ನಿಮ್ಮ ಜಾತಕದಲ್ಲಿದೆ. ಇದನ್ನು ಪ್ರಯತ್ನ ಮಾಡಿ, ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.